ಆತ್ಮೀಯ ವೀಕ್ಷಕರೇ, ಪಾಟೀಲ್ ಯೂಸರ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹಿರೇದಿನ್ನಿಯಲ್ಲಿ ತೆಂಗಿನ ಮರಕ್ಕೆ ಸಿಡಿಲು, ಕೆಂಪು ಕೆಂಡವಾದ ಮರ. ಮಸ್ಕಿ ತಾಲೂಕಿನ ಹಿರೇದಿನ್ನಿ ಗ್ರಾಮದಲ್ಲಿ ಸಂಜೆ ಸುರಿದ ಭಾರೀ ಪ್ರಮಾಣದ ಗಾಳಿ ಗುಡುಗು ಸಿಡಿಲು ಮಳೆ ಜನರನ್ನ ತಬ್ಬಿಬ್ಬುವಂತೆ ಮಾಡಿತು. ಗ್ರಾಮದ ಮರಿಯಮ್ಮ ದೇವಸ್ಥಾನ ಪಕ್ಕದ ಶ್ರೀನಿವಾಸ್ ಬೋವಿ ಮನೆಯ ಮುಂದೆ ಇರುವ ತೆಂಗಿನ ಮರಕ್ಕೆ ಸಿಡಿಲು ಹೊಡೆದು ಕೆಂಪು ಕೆಂಡವಾದ ತೆಂಗಿನ ಮರ ಕೆಲ ಕಾಲ ಬೆಂಕಿಯ ಹುರಿಕೊಂಡು ಇಡೀ ಗ್ರಾಮದ ಜನರು ಭಯಭೀತರಾದರು. ಆದರೆ ಅದೃಷ್ಟವಶ ಯಾವುದೇ ರೀತಿಯ ನಷ್ಟ ಹಾನಿ ಸಂಭವಿಸಿಲ್ಲ ಎಂದು ಮಸ್ಕಿ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಹಿರೇದಿನ್ನಿಯವರು ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಯೊಂದಿಗೆ ಮಾತನಾಡಿದರು. ಮಸ್ಕಿ ತಾಲೂಕಾ ಹಿರೇದಿನ್ನಿ ಗ್ರಾಮದಲ್ಲಿ ಇವತ್ತು ಸಾಯಂಕಾಲ ಸುಮಾರು 5:30 ಸುಮಾರು ಮಳೆ ಮತ್ತು ಸಿಡ್ಲಿನ ರಭಸಕ್ಕೆ ಈ ಸೀನಪ್ಪ ಮನೆ ಹತ್ತಿರ ಒಂದು ತೆಂಗಿನ ಮರಕ್ಕೆ ಒಂದು ಮಿಂಚು ಸಿಡ್ಲು ಬಡಿದು ಗಿಡ ನಿಂತು ಬಟ್ಟೆ ಸುಟ್ಟೋಗಿದೆ. ಅಲ್ಲಿ ಯಾವುದೇ ರೀತಿ ಅನಾಹುತ ಆಗಿಲ್ಲ. ಜನರಿಗಾಯ್ತು, ದನ ಕರಗಳಿಗಾಯ್ತು, ಯಾರಿಗೆ ಅನಾಹುತ ಆಗಿಲ್ಲ. ಅದು ನೋಡಿದ್ರೆ ಆ ಸಿಚುವೇಶನ್ ನೋಡಿದಪ್ಪ ಅಂದರೆ ಅಲ್ಲಿ ಇರ್ತಕ್ಕಂಥ ಮನೆಗಳ ಮಧ್ಯದಲ್ಲಿ ಯಾರನ್ನೊಬ್ಬರು ಅನಾಹುತ ಆಗಬೇಕಾಯ್ತು, ಬಟ್ ಆಗಿಲ್ಲ. ದೇವರು ದೊಡ್ಡವನಿದ್ದಾನೆ, ಹಂಗಾಗಿ ಅವ್ರಿಗೂ ಏನು ಅನಾಹುತ ಆಗಿಲ್ಲ. ಅದನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅಲ್ಲಿ ವಿಸಿಟ್ ಮಾಡಿ ಜನರಿಗೇನ ಏನು ಆದ್ರೆಗಿನ ಅದಕ್ಕೆ ಪರಿಹಾರ ಕೊಡಬೇಕು. ಇದು ಆಗಿರ್ತಕ್ಕಂಥದ್ದು ಹಿರೇದಿನ್ನಿ ಗ್ರಾಮದಲ್ಲಿ. ನಮ್ಮ ಹೆಸರು ಸಂತೋಷ್ ಹಿರೇದಿನ್ನಿ.